ಈ ನನ್ನ ಮಕ್ಕಳು ಒಂದೊಂದಲ್ಲ ಅಣ್ಣ, ಒಂದೊಂದಲ್ಲ, ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರ್ ನಾಷ್ಟ ಮಾಡಬೇಕು. ನಾನು ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ ಅಣ್ಣ. ಸ್ನೇಹಿತರೆ ನಮಸ್ಕಾರ. ಕೇದಾರ್ನಾಥ್ ಚಾಪ್ಟರ್ 2ಗೆ ಸುಸ್ವಾಗತ. ನಾನಿವಾಗ ಸದ್ಯಕ್ಕೆ ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿದ್ದೀನಿ. ಇಲ್ಲಿಂದ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಡೆಲ್ಲಿಯಿಂದ ಮತ್ತೆ ರಿಷಿಕೇಶ್ಗೆ ಹೋಗಿ ರಿಷಿಕೇಶಿಂದ ಕೇದಾರ್ನಾಥ್ ತಲುಪ್ತೀನಿ. ಇದು ನನ್ನ ಕೇದಾರ್ನಾಥ್ ಚಾಪ್ಟರ್ 2. ಲಾಸ್ಟ್ ಇಯರ್ ಕೂಡ ನಾನು ಕೇದಾರ್ನಾಥ್ ಹೋಗಿದ್ದೆ, ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಈ ವರ್ಷ ಮತ್ತೊಮ್ಮೆ ನಾನು ಕೇದಾರ್ನಾಥ್ಗೆ ಹೋಗಿ ಕೇದಾರ್ನಾಥನ ದರ್ಶನ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಜೈ ಕನ್ನಡ, ಜೈ ಕರ್ನಾಟಕ, ಜೈ ಕೇದಾರ್ನಾಥ. ಬನ್ನಿ ಹೋಗೋಣ. ನನ್ನ ಫ್ಲೈಟು ಇನ್ನೊಂದು 15 ಮಿನಿಟ್ಸಲ್ಲಿ ಇಲ್ಲಿಂದ ಡಿಪಾರ್ಚರ್ ಆಗ್ತಾಯಿದೆ. ಈಗಾಗಲೇ ಫ್ಲೈಟಿಗೆ ಲೇಟ್ ಆಗಿದೆ. ಸೊ ಬನ್ನಿ ಹೋಗಿ ಫ್ಲೈಟ್ನ ಬೋರ್ಡ್ ಮಾಡೋಣ. ಗೈಸ್, ನಾವಿವಾಗ ನಮ್ಮ ಏರ್ ವಿಸ್ಟಾರ ಫ್ಲೈಟಲ್ಲಿ ಹತ್ತೋದಕ್ಕೆ ಹೋಗ್ತಾ ಇದ್ದೀವಿ. ಏರ್ ವಿಸ್ಟಾರ ಫ್ಲೈಟಲ್ಲಿ ಹತ್ತೇ ಬಿಟ್ವಿ. ನನ್ನ ಸೀಟ್ ನಂಬರ್ 25A. ಐ ಥಿಂಕ್ ತುಂಬ ಹಿಂದೆ ಇದೆ ಅನಿಸುತ್ತೆ. ಗೈಸ್, ಏರ್ ವಿಸ್ತಾರ ಫ್ಲೈಟಲ್ಲಿ ಹತ್ತಿದ್ದೀವಿ. ಇನ್ನೊಂದು 10 ಮಿನಿಟ್ಸಲ್ಲಿ ಈ ಫ್ಲೈಟು ಡೆಲ್ಲಿ ಕಡೆ ಹೊರಡ್ತಾ ಇದೆ. ಡೆಲ್ಲಿಯಿಂದ ನಾನು ರಿಷಿಕೇಶಿಂದ ಕೇದಾರ್ನಾಥ್ ಕಡೆ ಹೋಗ್ತಾ ಇದ್ದೀನಿ. ನೋಡಿ, ನನಗೆ ವಿಂಡೋ ಸೀಟ್ ಸಿಕ್ಕಿದೆ. ವಿಂಡೋ ಸೀಟ್ನ ಬುಕ್ ಮಾಡ್ಕೊಂಡಿದ್ದೀನಿ. ನನ್ನ ಪಕ್ಕದಲ್ಲಿ ಕೂತ್ಕೊಳ್ಳೋರು ಇನ್ನೂ ಇಬ್ಬರು ಬಂದಿಲ್ಲ. ಯಾರು ಬರ್ತಾರೆ ನೋಡಬೇಕು. ಇನ್ನೂ ಪ್ಯಾಸೆಂಜರ್ ಬರ್ತಾನೆ ಇದ್ದಾರೆ. ಇನ್ನೂ ಒಂದು 15-20 ಮಿನಿಟ್ಸ್ ಆಗುತ್ತೆ ಅನ್ಸುತ್ತೆ ಫ್ಲೈಟ್ ಹೋಗೋಕ್ಕೆ. ಏರ್ ಹಾಸ್ಟೆಸ್ ನೋಡಿ ಓಡಾಡ್ತಾ ಇದ್ದಾರೆ. स्थान पर बैठे रहें और ऑक्सीजन का प्रवाह शुरू करने के लिए यह आवश्यक है कि आप इसे अपनी ओर खींचें और नाक। ಗೈಸ್, ನಮ್ಮ ಫ್ಲೈಟು ಡೆಲ್ಲಿ ಕಡೆ ಹೋಗ್ತಾ ಇದೆ. ಇವಾಗ ಏರ್ ವಿಸ್ತಾರ ಫ್ಲೈಟಲ್ಲಿ ಡಿನ್ನರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ನೋಡಿ. ಇದೊಂಥರ ಸ್ವೀಟು ಕೇಕ್ ಟೈಪ್ ಇದೆ. ಇದು ನೋಡಿ, ಇದು ಬಟರ್ ಇದೆ. ಆ್ಯಂಡ್ ಇದೇನು ಅಂತ ಗೊತ್ತಿಲ್ಲ, ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ. ಇಲ್ಲೊಂದು ಬನ್ ಕೂಡ ಇದೆ ನೋಡಿ. ಬನ್ನಿಗೆ ಇಲ್ಲಿ ಬಟರ್ ಇದೆ. ಸೊ ಲೈಟ್ ಫುಡ್ ಕೊಟ್ಟಿದ್ದಾರೆ ಡಿನ್ನರು. ತಿನ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಟೈಮ್ ನೀವೇನಾದರೂ ಏರ್ ವಿಸ್ತಾರ ಫ್ಲೈಟಲ್ಲಿ ಟಿಕೆಟ್ ಬುಕ್ ಮಾಡಿದ್ರೆ ನಿಮಗೆ ಫ್ರೀ ಫುಡ್ ಕೂಡ ಸಿಗುತ್ತೆ. ಗೈಸ್, ವಿಸ್ತಾರ ಫ್ಲೈಟಲ್ಲಿ ಫುಡ್ಡು ತುಂಬ ಚೆನ್ನಾಗಿರುತ್ತೆ. ಈಗಷ್ಟೇ ಕಂಪ್ಲೀಟಾಗಿ ತಿಂದು ಖಾಲಿ ಮಾಡಿದೆ. ನೆಕ್ಸ್ಟ್ ಟೈಮ್ ನೀವೇನಾದರೂ ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತೀರಾ ಅಂತ ಪ್ಲ್ಯಾನ್ ಮಾಡಿದ್ರೆ ವಿಸ್ತಾರ ಫ್ಲೈಟಲ್ಲಿ ಬುಕ್ ಮಾಡಿ. ಫ್ರೀಯಾಗಿ ಫುಡ್ ಕೂಡ ಸಿಗುತ್ತೆ. ಫುಡ್ಡು ಕ್ವಾಂಟಿಟಿ ಕಡಿಮೆ ಇದ್ದರೂ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಏರ್ ವಿಸ್ತಾರ ಫ್ಲೈಟಲ್ಲಿ ಜರ್ನಿ ಕೂಡ ತುಂಬ ಚೆನ್ನಾಗಿರುತ್ತೆ, ಕಂಫರ್ಟೇಬಲ್ ಆಗಿರುತ್ತೆ. ಅಷ್ಟೇ ಅಲ್ಲ, ಏರ್ ಹಾಸ್ಟೆಸ್ ಕೂಡ ತುಂಬ ಚೆನ್ನಾಗಿರ್ತಾರೆ. ಟ್ರಾವೆಲ್ಲು ತುಂಬ ಕಂಫರ್ಟೇಬಲ್ ಆಗಿರುತ್ತೆ. ಫ್ಲೈಟಲ್ಲಿ ಕೂಡ ಕಾಫಿ ನೋಡಿ ಯಾವ ಥರ ಇರುತ್ತೆ. ಇದು ಡಿಕೇಷನ್ನು, ಇದು ಮಿಲ್ಕ್ ಪೌಡ್ರ್ ಇದೆ, ಪಕ್ಕದಲ್ಲಿ ಶುಗರ್ ಪೌಡ್ರ್ ಇದೆ. ನಾವೇ ಎಲ್ಲ ರೆಡಿ ಮಾಡ್ಕೊಂಡು ಕುಡಿಬೇಕು. ಗೈಸ್, ವೆಲ್ಕಮ್ ಟು ಡೆಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ನಾನು ನಮ್ಮ ಬೆಂಗಳೂರಿನಿಂದ ಡೆಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದು ಇಳಿದಿದ್ದೀನಿ. ನೋಡಿ, ಇದೇ ಡೆಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟು. ತುಂಬ ನೀಟಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಏರ್ಪೋರ್ಟ್ ಅಂತೂ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ.
ಗೈಸ್, ನಾನು ನಮ್ಮ ಬೆಂಗಳೂರಿಂದ ಕೇದಾರ್ನಾಥ್ಗೆ ಹೋಗ್ತಾ ಇದ್ದೀನಿ. ಸೊ ನನ್ನ ಎಲ್ಲ ವಿಡಿಯೋನು ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ. ನಾನು ಬೆಂಗಳೂರಿಂದ ಕೇದಾರ್ನಾಥ್ಗೆ ಹೇಗೆಲ್ಲ ಹೋಗ್ತೀನಿ, ಫ್ಲೈಟಲ್ಲಿ ಎಷ್ಟಾಗುತ್ತೆ ಹೋಗೋದಕ್ಕೆ, ಮತ್ತು ಬಸ್ಸಲ್ಲಿ ಓಡಾಡೋದಕ್ಕೆ ಎಷ್ಟಾಗುತ್ತೆ, ಎಲ್ಲಿಂದ ಹೇಗೆ ಓಡಾಡ್ತೀನಿ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಪ್ರತಿಯೊಂದ್ರ ಬಗ್ಗೆ ಡೀಟೇಲಾಗಿ ಪಿನ್ ಟು ಪಿನ್ ಇನ್ಫಾರ್ಮೇಷನ್ ಕೊಡ್ತೀನಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಿದೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಗೈಸ್, ನಮ್ಮ ಬೆಂಗಳೂರಿಂದ ನಮ್ಮ ದೆಹಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಫೈನಲ್ ಆಗಿ ಬಂದು ಇಳಿದಿದ್ದೀನಿ. ಟೈಮ್ ಇವಾಗ ಸುಮಾರು ಒಂದು 12:30 ಆಗಿದೆ, ಬೆಳಗಿನ ಜಾವ. ಇಲ್ಲಿಂದ ನಾನು ಮೆಟ್ರೋ ಇಟ್ಕೊಂಡು ಡೆಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀನಿ. ಅಲ್ಲಿಂದ ನಾನು ಹರಿದ್ವಾರ್ ಮೂಲಕ ರಿಷಿಕೇಶ್ ತಲುಪ್ತೀನಿ. ರಿಷಿಕೇಶಿಂದ ನಾನು ಕೇದಾರ್ನಾಥ್ ಕಡೆ ಪ್ರಯಾಣ ಬೆಳೆಸ್ತೀನಿ. ಇಲ್ಲಿಂದ ನಾನು ಮೆಟ್ರೋ ಹತ್ಬಿಟ್ಟು ಡೆಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀನಿ. ಅಲ್ಲಿಂದ ನೆಕ್ಸ್ಟು ಹೇಗೆ ಹೋಗೋದು ಅಂತ ಪ್ಲ್ಯಾನ್ ಮಾಡೋಣ. ಡೆಲ್ಲಿ ಬಸ್ ಸ್ಟ್ಯಾಂಡಿಂದ ನಮ್ಗೆ ಬೇಕಾದಷ್ಟು ಬಸ್ಸುಗಳು ಸಿಗುತ್ತೆ ಹರಿದ್ವಾರ ಮತ್ತು ರಿಷಿಕೇಶ್ ಹೋಗೋದಕ್ಕೆ. ಅಲ್ಲಿಂದ ಯಾವುದಾದ್ರೂ ಬಸ್ ಪಿಕ್ ಮಾಡ್ಕೊಂಡು ಹೋಗೋಣ. ಇದು ಡೆಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಮೆಟ್ರೋ ರೂಟ್. ಇದು ಮೆಟ್ರೋ ಕಡೆ ಹೋಗೋ ದಾರಿ ಇದು. ಇಲ್ಲೊಬ್ಬರು ಪೊಲೀಸ್ ಆಫೀಸರ್ ಇದ್ದರು, ಅವ್ರನ್ನ ಕೇಳಿದೆ. ಇವಾಗ ಮೆಟ್ರೋ ಸದ್ಯಕ್ಕೆ ಟೈಮ್ 1 ಗಂಟೆ ಆಗಿರೋದ್ರಿಂದ ಇವಾಗ ಕ್ಲೋಸ್ ಆಗಿದೆಯಂತೆ. ಅರ್ಲಿ ಮಾರ್ನಿಂಗು 4 o'clock ಮತ್ತೆ ಸ್ಟಾರ್ಟ್ ಆಗುತ್ತಂತೆ. ಏನಕ್ಕೂ ಒಂದು ಸಲ ಹೋಗ್ಬಿಟ್ಟು ಚೆಕ್ ಮಾಡ್ಕೊ ಹೋಗು ಅಂದರು. ಅದಕ್ಕೆ ನಾನು ಒಬ್ಬನೇ ಹೋಗ್ತಾಯಿದ್ದೀನಿ. ನೋಡಿ, ಯಾರೊಬ್ಬರು ಇಲ್ಲ ಇಲ್ಲಿ. ಐ ಥಿಂಕ್ ನನಗೆ ಗೊತ್ತಿದ್ದಂಗೆ ಮೆಟ್ರೋ ಎಲ್ಲ ಕಡೆ ಬೆಳಗಿಂದ ರಾತ್ರಿವರೆಗೂ ಮಾತ್ರ ಆಪ್ರೇಟ್ ಆಗುತ್ತೆ. ಬಟ್ ಇಲ್ಲಿ ಡೆಲ್ಲಿಯಲ್ಲಿ ಯಾವ ಥರ ಅಂತ ಗೊತ್ತಿಲ್ಲ. ಇವಾಗ ಸದ್ಯಕ್ಕೆ ಮೆಟ್ರೋ ಓಡಾಡ್ತಿಲ್ಲ ಅನಿಸುತ್ತೆ, ರಾತ್ರಿ ಆಗಿರೋದ್ರಿಂದ. ಮೆಟ್ರೋ ರನ್ ಆಗಿರೋಂಗಿದ್ದಿದ್ರೆ ಎಲ್ಲರೂ ಓಡಾಡ್ತಾಯಿದ್ರು. ಟೈಮ್ ಈಗ ಸರಿಯಾಗಿ ಬೆಳಗಿನ ಜಾವ 1 ಗಂಟೆ ಆಗಿದೆ. ನಾನಿವಾಗ ದೆಹಲಿಯ ಮೆಟ್ರೋ ನಿಲ್ದಾಣದಲ್ಲಿದ್ದೀನಿ. ಸದ್ಯಕ್ಕೆ ಇವಾಗ ಟ್ರೈನ್ ರನ್ ಆಗ್ತಾಯಿಲ್ಲ. ಸೊ ಇಲ್ಲಿ 2-3 ನಾನು ವಿಚಾರಿಸಿದೆ. ಟ್ರೈನು ಬೆಳಿಗ್ಗೆ ಮತ್ತೆ 5 ಗಂಟೆಯಿಂದ ಸ್ಟಾರ್ಟ್ ಆಗುತ್ತಂತೆ ಮೆಟ್ರೋ ಟ್ರೈನು. ಸೊ ನಾನು ಬೆಳಗ್ಗೆ 5 ಗಂಟೆಗೆ ಇಲ್ಲಿಂದ ಮೆಟ್ರೋ ಕ್ಯಾಚ್ ಮಾಡಿ ಇಲ್ಲಿಂದ ಡೆಲ್ಲಿ ಬಸ್ ಸ್ಟ್ಯಾಂಡ್ವರೆಗೂ ರೀಚ್ ಆಗ್ತೀನಿ. ಗೈಸ್, ಗುಡ್ ಮಾರ್ನಿಂಗ್. ಟೈಮ್ ಇವಾಗ ಬೆಳಗಿನ ಜಾವ 5 ಗಂಟೆ ಆಗಿದೆ. ಡೆಲ್ಲಿ ಏರ್ಪೋರ್ಟಿಂದ ಡೆಲ್ಲಿ ಮೆಟ್ರೋ ಸರ್ವಿಸಸ್ ಸ್ಟಾರ್ಟ್ ಆಗಿದೆ. ಇನ್ನೊಂದು 1 ನಿಮಿಷದಲ್ಲಿ ನೋಡಿ, ಇನ್ನೊಂದು 1 ನಿಮಿಷದಲ್ಲಿ ಮೆಟ್ರೋ ಟ್ರೈನ್ ಬರ್ತಾ ಇದೆ. ಇಲ್ಲಿಂದ ನಾನು ನ್ಯೂ ಡೆಲ್ಲಿವರೆಗೂ ಮೆಟ್ರೋ ಟ್ರೈನಲ್ಲಿ ಹೋಗ್ತೀನಿ. ಟೋಟಲು 20 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ನ್ಯೂ ಡೆಲ್ಲಿ ಮೆಟ್ರೋ ಸ್ಟೇಷನಿಂದ ಇನ್ನೊಂದು ಮೆಟ್ರೋ ಇಂಟರ್ಚೇಂಜ್ ಮಾಡಿ ಕಾಶ್ಮೀರ್ ಗೇಟ್ವರೆಗೂ ಹೋಗ್ತೀನಿ. ಅಲ್ಲಿ ನಮಗೆ ಬಸ್ ಸ್ಟೇಷನ್ ಇದೆ. ಅಲ್ಲಿಂದ ನಾನು ರಿಷಿಕೇಶ್ ಕಡೆ ಹೋಗ್ಬೋದು. ನೋಡಿ, ಮೆಟ್ರೋ ಟ್ರೈನ್ ಬಂದಿದೆ. Train to New Delhi Railway Station is going to depart from platform. ನೋಡಿ, ಇದು ಡೆಲ್ಲಿ ಮೆಟ್ರೋ. ಏರ್ಪೋರ್ಟಿಂದ ಬೆಳಿಗ್ಗೆ ಕರೆಕ್ಟಾಗಿ 5 ಗಂಟೆಗೆ ಮೆಟ್ರೋ ಸ್ಟಾರ್ಟ್ ಆಗುತ್ತೆ. ಡೆಲ್ಲಿ ಏರ್ಪೋರ್ಟಿಂದ ನ್ಯೂ ಡೆಲ್ಲಿ ಮೆಟ್ರೋ ಸ್ಟೇಷನ್ಗೆ ಟೋಟಲ್ 4 ಸ್ಟಾಪ್ಸ್ ಇದೆ ಅಷ್ಟೇ. ಡೆಲ್ಲಿ ಏರೋ ಸಿಟಿ, ದೌಲಾ ಖಾನ್, ಶಿವಾಜಿ ಸ್ಟೇಡಿಯಂ ಅಂಡ್ ಕೊನೆಯದಾಗಿ ನ್ಯೂ ಡೆಲ್ಲಿ ಮೆಟ್ರೋ ಸ್ಟೇಷನ್ನು. ಇದು ಟೋಟಲ್ಲು 20 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. Next station is Shivaji Stadium. ನೋಡಿ, ಅಷ್ಟು ಬೇಗ ನ್ಯೂ ಡೆಲ್ಲಿ ಮೆಟ್ರೋ ಸ್ಟೇಷನ್ ಬಂದೇ ಬಿಡ್ತು. ಇವಾಗ ನಾವು ಬಂದಿದ್ದು ಡೆಲ್ಲಿ ಏರ್ಪೋರ್ಟ್ ಎಕ್ಸ್ಪ್ರೆಸ್ ವೇ ಅಂತ ರೂಟ್ ಅದು. ಇಲ್ಲಿಂದ ನಾವು ಎಲ್ಲೋ ಲೈನ್ ಕನೆಕ್ಟ್ ಮಾಡಿಕೊಂಡು ಕಾಶ್ಮೀರ್ ಗೇಟ್ ಮೆಟ್ರೋ ಸ್ಟೇಷನ್ವರೆಗೂ ಹೋಗಬೇಕು. ನಮ್ಮ ಮೆಟ್ರೋಲಿ ಟೋಕನ್ ಸಿಸ್ಟಮ್ ಇರುತ್ತೆ. ಬಟ್ ಇಲ್ಲಿ ಡೆಲ್ಲಿ ಮೆಟ್ರೋಲಿ ಟಿಕೆಟಿಂಗ್ ಸಿಸ್ಟಮ್ ಇದು. ಗೈಸ್, ಆ್ಯಕ್ಚುಯಲ್ ಡೆಲ್ಲಿ ಇವಾಗ ಸ್ಟಾರ್ಟ್ ಆಯ್ತು ನೋಡಿ. ಮೆಟ್ರೋ ಟಿಕೆಟ್ ಕೌಂಟ್ರಲ್ಲಿ ನೋಡಿ, ಎಲ್ಲೋ ಲೈನಲ್ಲಿ ಎಷ್ಟು ಜನ ಇದ್ದಾರೆ. ಓ ಮೈ ಗಾಡ್, ಸಿಕ್ಕಾಪಟ್ಟೆ ಜನ ಗುರು.
ಇನ್ನೂ ಡೆಲ್ಲಿಗೆ ಬಂದಾಗ ಸ್ಟಾರ್ಟಿಂಗ್ ಹೆಂಗಂದರೆ ಇನ್ನೂ ಹೋದ್ಮೇಲೆ ಎಷ್ಟು ಜನ ಇರ್ತಾರೆ ಗೈಸ್. ಯೆಲ್ಲೋ ಲೈನ್ ಮೆಟ್ರೋ ರೂಟಲ್ಲಿ ಹೋಗೋದಕ್ಕೆ ಟಿಕೆಟ್ ಕೂಡ ತೊಗೊಂಡಾಯ್ತು ನೋಡಿ. ಟಿಕೆಟ್ ಪ್ರೈಸ್ ಬಂದು 20 ರೂಪೀಸು. ಕಾಶ್ಮೀರ್ ಗೇಟ್ ಅಂತ ಮೆಟ್ರೋ ಸ್ಟೇಷನ್ನು, ಅದ್ರ ಪಕ್ಕದಲ್ಲೇ ನಮಗೆ ISBT ಬಸ್ ಸ್ಟೇಷನ್ ಕೂಡ ಇದೆ. ಅಲ್ಲಿಂದ ನಾವು ರಿಷಿಕೇಶ್ ಕಡೆ ಹೋಗ್ಬೋದು. ಟೈಮ್ ಬೆಳಗಿನ ಜಾವ 5:15 5:30 ಆಗಿದೆ. ಆಗಲೇ ಏನು ಕ್ರೌಡ್ ಇದೆ ನೋಡಿ. ಮೆಟ್ರೋ ಸ್ಟೇಷನ್ ಹೇಳ್ಕೊಂಡು ಹಂಗೆ ಮುಂದೆ ಬಂದೆ ನೋಡಿ. ಕಾಶ್ಮೀರ್ ಗೇಟ್ ISBT ಬಸ್ ಸ್ಟ್ಯಾಂಡ್. ನಾವಿವಾಗ ಹೋಗ್ಬೇಕಾಗಿರೋದು ಇದೇ ಬಸ್ ಸ್ಟ್ಯಾಂಡ್ಗೆ. ಬನ್ನಿ ಹೋಗೋಣ. ಗೈಸ್ ಫೈನಲ್ಲಿ ಕಾಶ್ಮೀರ್ ಗೇಟ್ ISBT ಬಸ್ ಸ್ಟ್ಯಾಂಡ್ಗೆ ರೀಚ್ ಆಗೋಯ್ತು. ಇಲ್ಲಿಂದ ಬೇಕಾದಷ್ಟು ಬಸ್ಸುಗಳು ಹರಿದ್ವಾರ ಮತ್ತು ರಿಷಿಕೇಶ್ ಕಡೆ ಹೋಗುತ್ತೆ. ನೀವಿಲ್ಲೇ ನೋಡ್ತಾ ಇದ್ದೀರಾ ನೋಡಿ. ಇಲ್ಲೆಲ್ಲ ಹಿಂದೆ ಕಾಣಿಸ್ತಿದೆಯಲ್ಲ, ಈ ಬಸ್ಸುಗಳೆಲ್ಲ ಹರಿದ್ವಾರ ರಿಷಿಕೇಶ್ ಕಡೆ ಹೋಗುತ್ತೆ. ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ. ನಮ್ಮ ಡೆಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಮೆಟ್ರೋ ಹತ್ತಿದ್ರೆ ಸಾಕು, ಆರಾಮಾಗಿ ನಾವು ISBT ಬಸ್ ಸ್ಟ್ಯಾಂಡಿಗೆ ಬಂದು ಇಲ್ಲಿಂದ ನಾವು ಆರಾಮಾಗಿ ಹರಿದ್ವಾರ ರಿಷಿಕೇಶ್ ಕಡೆ ಹೋಗ್ಬೋದು. ರಿಷಿಕೇಶ್ ರೀಚ್ ಆದರೆ ಸಾಕು, ಅಲ್ಲಿಂದ ನಮಗೆ ಈಸಿಯಾಗಿ ಸೋನ್ಪ್ರಯಾಗು ಕೇದಾರ್ನಾಥ್ಗೆ ಈಸಿಯಾಗಿ ರೀಚ್ ಆಗ್ಬೋದು. ಸೊ ಗೈಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ನನಗೆ ಟೋಟಲ್ ಖರ್ಚಾಗಿದ್ದು ಎಷ್ಟು ಅಂತ ನೋಡೋದಾದರೆ, ನಾನು ನಮ್ಮ ಬೆಂಗಳೂರಿಂದ ಡೆಲ್ಲಿವರೆಗೂ ಇಲ್ಲಿಗೆ ಬರೋವರೆಗೂ ಟೋಟಲ್ಲು ನಮ್ಮ ಮನೆಯಿಂದ ST ಮಾಲ್ವರೆಗೂ ಆಟೋಲ್ಲಿ ಬಂದೆ. ಅದಕ್ಕೆ 100 ರೂಪಾಯಿ ತೊಗೊಂಡ್ರು. ಮತ್ತು ST ಮಾಲಿಂದ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ 170 ರೂಪಾಯಿ ಟಿಕೆಟ್ ತೊಗೊಂಡ್ರು. ಅದಾದಮೇಲೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಡೆಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ವರೆಗೂ ಟೋಟಲ್ಲು 5900 ರೂಪೀಸ್ ಟಿಕೆಟ್ ಆಯಿತು ಫ್ಲೈಟಲ್ಲಿ. ಆಲ್ರೆಡಿ ನಾನು 25 ಡೇಸು 1 ಮಂತು ಟಿಕೆಟ್ ಆಲ್ರೆಡಿ ಬುಕ್ ಮಾಡಿದ್ದೆ. ಸೊ 5800 ರೂಪೀಸ್ ಆಯಿತು ಏರ್ ವಿಸ್ತಾರ ಫ್ಲೈಟಲ್ಲಿ. ಅದು ಬಿಟ್ಟರೆ ಡೆಲ್ಲಿಗೆ ಬಂದಮೇಲೆ ಡೆಲ್ಲಿ ಏರ್ಪೋರ್ಟಿಂದ ISBT ಬಸ್ ಸ್ಟ್ಯಾಂಡ್ ಸೇರೋವರೆಗೂ ಟೋಟಲ್ಲು 60 ರೂಪಾಯಿ ಮೆಟ್ರೋಗೆ ಮತ್ತು 20 ರೂಪಾಯಿ ಮೆಟ್ರೋಗಾಯಿತು. ಇದಿಷ್ಟು ಟೋಟಲ್ ಇಲ್ಲಿವರೆಗೂ ಇಷ್ಟು ಖರ್ಚಾಗಿದೆ. ಇನ್ನು ಮುಂದೆ ಎಲ್ಲೆಲ್ಲಿ ಎಷ್ಟೆಷ್ಟು ಎಕ್ಸ್ಪೆನ್ಸ್ ಆಗುತ್ತೆ ಅಂತ ಗೊತ್ತಿಲ್ಲ. ಪ್ರತಿಯೊಂದನ್ನು ಲೈವಾಗಿ ವಿತ್ ಪ್ರೂಫು ಒಂದೊಂದಾಗಿ ತೋರಿಸ್ಕೊಂಡು ಬರ್ತೀನಿ. ಸೊ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಕೇದಾರ್ನಾಥ್ ಜರ್ನಿ ಕಂಟಿನ್ಯೂ ಆಗುತ್ತೆ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನಾವು ಹರಿದ್ವಾರ ಬಸ್ ಹತ್ಕೊಂಡು ಹರಿದ್ವಾರ ರಿಷಿಕೇಶ್ ಕಡೆ ಹೋಗೋಣ ಬನ್ನಿ.